ನಮಸ್ಕಾರ ಎಲ್ರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ಫಸ್ಟ್ PUCಯ ಸೆಕೆಂಡ್ ಚಾಪ್ಟರ್ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಈ ಒಂದು ಚಾಪ್ಟರಿನ ಲಾಸ್ಟ್ ಪಾರ್ಟ್ ದಟ್ ಈಸ್ ವೈರಸ್, ವೈರಾಯ್ಡ್ಸ್, ಪ್ರಿಯಾನ್ಸ್ ಆ್ಯಂಡ್ ಲೈಚೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಆಲ್ಸೋ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ನೋಟ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಅವೈಲೇಬಲ್ ಇರುತ್ತೆ. ಯು ಕ್ಯಾನ್ ಡೌನ್ಲೋಡ್ ದ ನೋಟ್ಸ್ ಆಲ್ಸೋ. ಆ್ಯಂಡ್ ಈಗಾಗಲೇ ಫಸ್ಟ್ PUCಯ ಫಸ್ಟ್ ಚಾಪ್ಟರ್ ಈಗಾಗಲೇ ಕಂಪ್ಲೀಟ್ ಆಗಿದೆ, ವಿತ್ ನೋಟ್ಸ್ ಅವೈಲೇಬಲ್ ಇದೆ. ಯು ಕ್ಯಾನ್ ವಾಚ್ ದ ವಿಡಿಯೋಸ್. ಇದಲ್ಲದೆ ಬೇರೆ ಬೇರೆ ಚಾಪ್ಟರ್ಸ್ಗಳ ಮೇಲೂ ಕೂಡ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಯುವರ್ ಎಕ್ಸಾಮ್, CET, ನೀಟ್ ಪ್ರಿಪರೇಷನ್ಗೋಸ್ಕರ ಪ್ರಿಪ್ರೇಷನ್ ಹೆಲ್ಪ್ ಆಗುವಂತಹ ವೀಡಿಯೋಸ್ಗಳನ್ನು ಕೂಡ ನಾನು ಮಾಡ್ತೀನಿ. ಟೇಕ್ ಹೆಲ್ಪ್ ಆಫ್ ಇಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. RH ವಿಟ್ಟೆಕರ್ ಅವರು ಕೊಟ್ಟಂತಹ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಪ್ರಕಾರ ಕಿಂಗ್ಡಮ್ ಮೊನೆರಾ, ಪ್ರೊಟಿಸ್ಟಾ, ಫಂಗೈ ಬಗ್ಗೆ 3 ಕಿಂಗ್ಡಮ್ನ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋ ಇದೆ. ಆ್ಯಂಡ್ ಇಟ್ಸ್ ಈಸಿ ಆಲ್ಸೋ, ಸೊ ದಟ್ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಕನ್ನಡದಲ್ಲೇ ಇದೆ ಎಕ್ಸ್ಪ್ಲನೇಷನ್. ಕಿಂಗ್ಡಮ್ ಯಾವುದಿತ್ತು? ಪ್ಲಾಂಟೆ ಆ್ಯಂಡ್ ಎನಿಮಲಿಯಾ. ಸಪರೇಟ್ ಆಗಿ ಚಾಪ್ಟರ್ಸ್ ಇದೆ ನಿಮಗೆ. ದಟ್ ಈಸ್ ಪ್ಲಾಂಟೆ 3rd ಚಾಪ್ಟರ್ ಇದೆ ಆ್ಯಂಡ್ ಎನಿಮಲಿಯಾ 4th ಚಾಪ್ಟರ್ ಆಗಿ ನೀವು ಮುಂದೆ ಸ್ಟಡಿ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ಸಲ್ಲಿ ನೀವು ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತೀರಾ. ಸೊ ನಾವು ಈ ಒಂದು ವಿಡಿಯೋದಲ್ಲಿ ನಾನು ಕೊನೆಯ ಪಾರ್ಟ್ ಆದಂಥದ್ದು ದಟ್ ಈಸ್ ವೈರಸ್, ವೈರಾಯ್ಡ್ಸ್, ಪ್ರಿಯಾನ್ಸ್ ಆ್ಯಂಡ್ ಲೈಚೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಲೆಟಸ್ ನಾವು ಈ ವೈರಸ್, ವೈರಾಯ್ಡ್ಸ್, ಪ್ರಿಯಾನ್ಸ್ ಇವುಗಳನ್ನು ನಾವು ಯಾವುದೇ ಒಂದು ಕಿಂಗ್ಡಮಲ್ಲಿ ಆರ್ಗ್ಯಾನಿಸಮ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಅವುಗಳನ್ನು ಯಾವ ಕಿಂಗ್ಡಮ್ ಅಂಡರಲ್ಲೂ ನಾವು ಓದೋದಿಲ್ಲ. ಯಾಕೆ ಅಂತಂದರೆ ಈ 3 ಟೈಪ್ಸ್ ಏನಿದಾವಲ್ವ, ಸೊ ಇವುಗಳನ್ನು ನಾವು ಅಸೆಲ್ಯುಲರ್ ಆಗಿರೋದ್ರಿಂದ ಇವುಗಳು ನಾಟ್ ಟ್ರೂಲಿ ಲಿವಿಂಗ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ನಾಟ್ ಟ್ರೂಲಿ ಲಿವಿಂಗ್. ಓಕೆ, ಯಾಕೆ ಅಂತಂದರೆ ಒಂದು ಜೀವಿ ಜೀವಂತವಾಗಿದೆ ಅಂತ ನಾವು ಹೇಳಬೇಕು ಅಂತಂದರೆ, ಅಥವಾ ಅದೊಂದು ಜೀವಿ ಅಂತಂದರೆ ಇಟ್ ಶುಡ್ ಹ್ಯಾವ್ ಅ ಸೆಲ್. ಓಕೆ, ಸೊ ಬಟ್ ಈ 3 ಏನಿದಾವಲ್ವ ಇವಕ್ಕೆ ಒಂದು ಸೆಲ್ ಅನ್ನೋದೇ ಇರೋದಿಲ್ಲ. ದೇ ಆರ್ ಅಸೆಲ್ಯುಲರ್. ಆಯಿತಾ? ಸೊ ಒಂದು ಸೆಲ್, ಜೀವಕೋಶ ಅನ್ನೋದೇ ಇಲ್ಲ ಅಂತಂದಮೇಲೆ ಇವುಗಳನ್ನು ನಾವು ಜೀವಿ ಅಂತ ನಾವು ಕರೆಯೋದಕ್ಕಾಗಲ್ಲ. ಟ್ರೂಲಿ ಲಿವಿಂಗ್, ನಿಜವಾಗಿ ಅದು ಬದುಕಿರುವಂತಹದ್ದು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಓಕೆ, ಸೊ ಹಾಗಾಗಿ ಇವುಗಳನ್ನು ನಾವು ಸಪರೇಟಾಗಿ ಸ್ಟಡಿ ಮಾಡ್ತಾ ಇದ್ದೀವಿ. ಇವು ಯಾವುದೇ ಕಿಂಗ್ಡಮ್ ಕೆಳಗಡೆ ಬರೋದಿಲ್ಲ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಸ್ಟಡಿ ಮಾಡ್ತಿರುವಂಥದ್ದು ವೈರಸ್ಗಳ ಬಗ್ಗೆ. ಓಕೆ, ಸೊ ವೈರಸ್ ಬಗ್ಗೆ ನಾವು ಈಗಾಗಲೇ ಹೆಚ್ಚಾಗಿ ಕೇಳಿರ್ತೀವಿ. ಕೋವಿಡ್ ಟೈಮಲ್ಲಿ ಎಫೆಕ್ಟ್ ಮಾಡಿದಂತಹ ವೈರಸ್ ದಟ್ ಈಸ್ ಕೊರೋನಾ ವೈರಸ್ ಏನಿದೆ, ಸೊ ಅದು ಎಷ್ಟೊಂದು ಲೈಫನ್ನು ಡಿಸ್ಟರ್ಬ್ ಮಾಡಿಬಿಟ್ಟಿತ್ತು. ಹೌದಾ? ಸೊ ಹಾಗಿದ್ರೆ ಈ ವೈರಸ್ಸಲ್ಲಿ ಏನಿದೆ? ಹಾಗಿದ್ರೆ ಇದರಲ್ಲಿ ಒಂದು ಸೆಲ್ ಕೂಡ ಇಲ್ಲ. ಅದು ಇಷ್ಟೊಂದು ಎಫೆಕ್ಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತಂದರೆ, ವೈರಸ್ ಇಟ್ ಈಸ್ ಅ ನ್ಯೂಕ್ಲಿಯೋ ಪ್ರೋಟೀನ್ ಆ್ಯಂಡ್ ಇದಕ್ಕೆ ಒಂದು ಜೀವಕೋಶ ಇಲ್ಲ. ಆಯಿತಾ? ಸೊ ಇದು ಒಂದು ಅಸೆಲ್ಯುಲರ್ ಆರ್ಗ್ಯಾನಿಸಮ್ ಆಗಿದೆ. ಓಕೆ, ಸೊ ನ್ಯೂಕ್ಲಿಯೋ ಪ್ರೋಟೀನ್ ಅಂತಂದರೆ ಇದರಲ್ಲಿ ನಮಗೆ RNA ಅಥವಾ DNA ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ RNA ಅಥವಾ DNA ಪ್ರೆಸೆಂಟ್ ಇದೆ. ಹಾಗೂ ಅದರ ಸುತ್ತಲೂ ಏನಿರುತ್ತೆ ಅಂತಂದರೆ ಪ್ರೋಟೀನ್ ಕೋಟ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಅದರ ಸುತ್ತಲೂ ಪ್ರೋಟೀನ್ನ ಕೋಟ್ ಪ್ರೆಸೆಂಟ್ ಇರುತ್ತೆ. ಒಳಗಡೆ RNA ಅಥವಾ DNA. ನೆನ್ಪಿಟ್ಕೊಳ್ಳಿ, ಎರಡೂ ಒಟ್ಟಿಗೆ ಇರೋದಿಲ್ಲ. ಇದ್ದರೆ RNA ಇರಬೇಕು ಅಥವಾ DNA ಇರಬೇಕು, ಎರಡೂ ಇರೋದಿಲ್ಲ. ಆಯಿತಾ? ಎನಿ ಒನ್ ಮಾತ್ರ ಇರುತ್ತೆ. ಅದರ ಸುತ್ತಲೂ ಒಂದು ಪ್ರೋಟೀನ್ ಕೋಟನ್ನು ಅದು ಹೊಂದಿರುತ್ತೆ. ಓಕೆ, ಸೊ ದಿಸ್ ಈಸ್ ಸ್ಟ್ರಕ್ಚರ್ ಆಫ್ ವೈರಸ್. ಓಕೆ, ಸೊ ವೈರಸ್ನ ಸ್ಟ್ರಕ್ಚರ್ ಈ ರೀತಿಯಾಗಿರುತ್ತೆ. ಹಾಗೂ ಇದಕ್ಕೆ ಒಂದು ಹೋಸ್ಟ್ನ ಸೆಲ್ ಒಳಗಡೆ ಸೇರ್ಕೊಳ್ಳಿಲ್ಲ ಅಂತಂದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಅಸ್ತಿತ್ವ ಇರೋದಿಲ್ಲ. ಓಕೆ, ಸೊ ಅದೊಂದು ಇನರ್ಟ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಆಗಿ ಪ್ರೆಸೆಂಟ್ ಇರುತ್ತೆ ಹೊರತು, ಕ್ರಿಸ್ಟಲ್ ಆಗಿ ಪ್ರೆಸೆಂಟ್ ಇರುತ್ತೆ ಹೊರತು ಅದು ಜೀವಂತವಾಗಿರೋದಿಲ್ಲ. ಯಾವಾಗ ಈ ಒಂದು ವೈರಸ್ ಏನಿದೆ ಇದು ಒಂದು ಹೋಸ್ಟ್ ಸೆಲ್ ಬಾಡಿ ಒಳಗಡೆ ಎಂಟರ್ ಆಗುತ್ತೆ, ಅಂದರೆ ಹೋಸ್ಟ್ ಅಂತಂದರೆ ಇಲ್ಲಿ ಯಾವ ಒಂದು ಜೀವಿಯ ದೇಹದ ಒಳಗಡೆ ಇರುತ್ತಲ್ವ, ಅದು ಸೇರ್ಕೊಳ್ಳುತ್ತಲ್ವ, ಸೊ ಅದನ್ನು ನಾವು ಹೋಸ್ಟ್ ಅಂತ ಕರಿತೀವಿ. ಅದರ ಸೆಲ್ಲನ್ನು ನಾವು ಹೋಸ್ಟ್ ಸೆಲ್ ಅಂತ ಕರಿತೀವಿ. ಅಂದರೆ ಅದಕ್ಕೆ ಇರೋದಕ್ಕೆ ಜಾಗ ಕೊಡ್ತಿರುವಂಥ ಸೆಲ್. ಇದರೊಳಗಡೆ ಅದು ತನ್ನ ಒಂದು DNA RNA ಒಳಗಡೆ ಕಳಿಸಿ ಏನು ಮಾಡುತ್ತೆ, ಅಲ್ಲಿ ತನ್ನ DNA ಅಥವಾ ತನ್ನ RNA ಅದು ರೆಪ್ಲಿಕೇಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಓಕೆ, ಸೊ ತನ್ನ ಒಂದು DNA ಅಥವಾ RNA ರೆಪ್ಲಿಕೇಟ್ ಮಾಡೋದಕ್ಕೆ ಶುರುವಾಗಿ ಇಡೀ ಹೋಸ್ಟ್ ಸೆಲ್ಲನ್ನು ತಾನು ಹೇಳಿದಾಗ ಕೇಳೋ ತರಹ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಕೆಪಾಸಿಟಿ ಆಫ್ ವೈರಸ್. ಓಕೆ, ಸೊ ಇದು ವೈರಸ್ನ ಕೆಪಾಸಿಟಿ ಆಗಿರುತ್ತೆ. ಓಕೆ, ಬಟ್ ಸೆಲ್ ಇಲ್ಲ ಅಂತಂದರೆ ಇದು ಒಂದು ನಾಟ್ ಟ್ರೂಲಿ ಲಿವಿಂಗ್. ಇದು ಒಂದು ಇದಕ್ಕೆ ಯಾವುದೇ ಅಸ್ತಿತ್ವ ಇರೋದಿಲ್ಲ. ಓಕೆ, ಸೊ ದಿಸ್ ಈಸ್ ಅಬೌಟ್ ಸ್ಟ್ರಕ್ಚರ್ ಆಫ್ ವೈರಸ್, ಅದು ಹೇಗೆ ಇನ್ಫೆಕ್ಟ್ ಮಾಡುತ್ತೆ ಅಂತ. ಓಕೆ, ನಾವು ಇನ್ನು ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ವೈರಸ್ ಬಗ್ಗೆ ತಿಳ್ಕೊಳ್ಳೋಣ. ಹೇಗೆ ವೈರಸ್ಸನ್ನು ಫಸ್ಟ್ ಕಂಡುಹಿಡಿದಿದ್ದು, ಹೇಗೆ ಅದಕ್ಕೆ ಹೇಗೆ ನೇಮ್ ಕೊಟ್ಟರು ಅಂತ ಹೇಳಿ. ಏನು ಮಾಡುತ್ತೆ, ಪ್ಲ್ಯಾಂಟ್ಸ್ಗೆ ಹಾಗೂ ಎನಿಮಲ್ಸ್ಗೆ ರೋಗನ ಬರೆಸುತ್ತೆ. ಸೊ ಹೆಸರು ವೈರಸ್ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದು ಪ್ಯಾಸ್ಚರ್ ಅವರು, ಲೂಯಿಸ್ ಪ್ಯಾಸ್ಚರ್ ಅವರು. ಸೊ ಇವ್ರ ಪ್ರಕಾರ ವೈರಸ್ ಅಂತಂದರೆ ವೀನೋಮ್ ಅಥವಾ ಪಾಯ್ಸನ್, ವಿಷ ಅಂತ ಅರ್ಥ. ಇನ್ನು ಇವುಗಳು ಮೊದಲಿಗೆ ಹೇಗೆ ಕಂಡು ಹಿಡಿದ್ರು ಅಂತಂದರೆ, ಇವುಗಳು ಬ್ಯಾಕ್ಟೀರಿಯಾಗಿಂತ ಚಿಕ್ಕದಾಗಿದೆ.
ಓಕೆ. ಸೊ ಯಾಕೆ ಅಂತಂದರೆ DJ ಐವನೋವ್ಸ್ಕೈ ಅವರು ಏನು ಮಾಡ್ತಾರೆ, TMV ಅನ್ನುವಂತಹ ಒಂದು ಡಿಸೀಸ್, ಓಕೆ, ಅಥವಾ ಟೊಬ್ಯಾಕೊ ಮೊಸ್ಯಾಕ್ ಡಿಸೀಸ್ ಅನ್ನುವಂಥದ್ದು. ಓಕೆ, ಟೊಬ್ಯಾಕೊ ಮೊಸ್ಯಾಕ್ ಡಿಸೀಸ್, ಅದು ಟೊಬ್ಯಾಕೊ ಎಲೆಗಳಲ್ಲಿ, ತಂಬಾಕು ಎಲೆಗಳಲ್ಲಿ ಬರುವಂಥ ಡಿಸೀಸ್ ಆಗಿದೆ. ಓಕೆ, ಸೊ ಅವರು ಈ ಒಂದು ಡಿಸೀಸ್ ಬಂದಿರುವಂತಹ ಎಲೆಗಳ ಎಕ್ಸ್ಟ್ರಾಕ್ಟ್ ಏನಿದೆ ಅದನ್ನು ಅವರು ಏನು ಮಾಡ್ತಾರೆ, ಕ್ರಷ್ ಮಾಡಿ ಒಂದು ಜ್ಯೂಸ್ ತರಹ ಮಾಡಿ ಅದನ್ನು ಫಿಲ್ಟರ್ ಮಾಡ್ತಾರೆ. ಓಕೆ, ಸೊ ಅದನ್ನು ಫಿಲ್ಟರ್ ಮಾಡಿದಾಗ ಏನಾಯಿತು, ಈ ಒಂದು ಫಿಲ್ಟರಲ್ಲಿ ಬ್ಯಾಕ್ಟೀರಿಯಾ ಪ್ರೂಫ್ ಫಿಲ್ಟರ್ ಇತ್ತು. ಅಂದರೆ ಬ್ಯಾಕ್ಟೀರಿಯಾಗಳೇನಾದರೂ ಒಂದು ವೇಳೆ ಇತ್ತು ಅಂತಂದರೆ ಅವುಗಳು ಇಲ್ಲೇ ಫಿಲ್ಟರ್ ಆಗಿ ಉಳ್ಕೊಂಡು ಬಿಡ್ತಿತ್ತು. ಓಕೆ, ಬಟ್ ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ಸ್ಗಳು ಅವ್ರಿಗೆ ಇದರಲ್ಲಿ ಸಿಗುತ್ತೆ. ಓಕೆ, ಸೊ ಹಾಗಿದ್ಮೇಲೆ ಕೆಳಗಡೆ ಎಕ್ಸ್ಟ್ರಾಕ್ಟಲ್ಲಿ ಸಿಗ್ತಾ ಇದೆ ಅಂತಂದರೆ ಅದರ ಅರ್ಥ ಏನು, ಅವುಗಳು ಈ ಫಿಲ್ಟರನ್ನು ದಾಟ್ಕೊಂಡು ಬಂದಿದೆ ಅಂತ ಅರ್ಥ. ಅದರ ಅರ್ಥ ಏನು, ನಮಗೆ ಇಲ್ಲಿ ಕೆಳಗಡೆ ಇರುವಂತಹ ಜೀವಿಗಳು ಇವಾಗ ಈ ಬ್ಯಾಕ್ಟೀರಿಯಾಗಿಂತ ಚಿಕ್ಕದಾಗಿದೆ ಅಂತ ಅರ್ಥ. ಓಕೆ, ಸೊ ಹಾಗಾಗಿ ಅವ್ರೇನು ಹೇಳ್ತಾರೆ, ಸೊ ದೀಸ್ ಆರ್ ಸ್ಮಾಲರ್ ದ್ಯಾನ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಯಾರು, DJ ಐವನೋವ್ಸ್ಕೈ ಅವರು. ಓಕೆ, ಸೊ ದಟ್ ಈಸ್ ಇನ್ 1892. ಓಕೆ, ಇನ್ನು ನೆಕ್ಸ್ಟ್ WM ಬೈಜರ್ನಿಕ್ ಅವರು ಏನು ಮಾಡ್ತಾರೆ, ಸೊ ಅವರು ಈ ಒಂದು ವೈರಸ್ ಏನಿದೆ ಇದು ಒಂದು ಕಾಂಟ್ಯಾಜಿಯಮ್ ವೈವಮ್ ಫ್ಲೂಯಿಡಮ್ ಅಂತ ಹೇಳ್ತಾರೆ. ಅಂದರೆ ಇಟ್ಸ್ ಅ ಇನ್ಫೆಕ್ಷಿಯಸ್ ಫ್ಲೂಯಿಡ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ ಒಂದು ಟೊಬ್ಯಾಕೊ ಮೊಸ್ಯಾಕ್ ಡಿಸೀಸ್ ಬಂದಿರುವಂತಹ ಲೀಫ್ನ ಎಕ್ಸ್ಟ್ರಾಕ್ಟ್ ಏನಿದೆ, ರಸ ಏನಿರುತ್ತೆ, ಸೊ ಅದನ್ನು ಹೆಲ್ದಿ ಪ್ಲ್ಯಾಂಟ್ಗಳಿಗೆ ಹಾಕಿದಾಗ, ಓಕೆ, ಸೊ ಹೆಲ್ದಿ ಪ್ಲ್ಯಾಂಟ್ಸ್ಗಳಿಗೆ ಹಾಕಿದಾಗ ಅವುಗಳ ಮೇಲೂ ಕೂಡ ಈ ಒಂದು ರೋಗ ಬಂತು. ಓಕೆ, ಸೊ ಹಾಗಾಗಿ ಈ ವೈರಸ್ಗಳನ್ನು ಅವ್ರು ಏನಂತ ಕರೆದ್ರು, ಇವುಗಳು ಕಾಂಟೇಜಿಯಸ್ ಆಗಿರುವಂಥ ವೈವಮ್ ಫ್ಲೂಯಿಡಮ್, ಇನ್ಫೆಕ್ಷಿಯಸ್ ಫ್ಲೂಯಿಡ್ ಆಗಿದೆ ಇದು ಅಂತ ಅವ್ರು ಹೇಳ್ತಾರೆ. ಓಕೆ, ದಟ್ ಈಸ್ WM ಬೀಜರ್ನಿಕ್ ಅವರು ಇನ್ 1898. ಓಕೆ, ಇನ್ನು ನೆಕ್ಸ್ಟ್ ಈ ಒಂದು ವೈರಸ್ಸಲ್ಲಿ ನಾವು 2 ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದಾರೆ. ಒಂದು ಟೊಬ್ಯಾಕೊ ಮೊಸ್ಯಾಕ್ ವೈರಸ್, ಅಂದರೆ ಈ ಡಿಸೀಸನ್ನು ಕಾಸ್ ಮಾಡಿತ್ತಲ್ವ ಟೊಬ್ಯಾಕೊ ಮೊಸ್ಯಾಕ್ ವೈರಸ್. ಇನ್ನೊಂದು ಬ್ಯಾಕ್ಟೀರಿಯೋಫೇಜ್. ಸೊ ನಾನು ನಿಮಗಿಲ್ಲಿ ಅದರ ಡೈಗ್ರಾಮನ್ನು ದಿಸ್ ಈಸ್ ಟೊಬ್ಯಾಕೊ ಮೊಸ್ಯಾಕ್ ವೈರಸ್ ಅಂದರೆ TMV. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಸೊ ದಿಸ್ ಈಸ್ RNA ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥದ್ದು ದೀಸ್ ಆರ್ ಕ್ಯಾಪ್ಸೋಮಿಯರ್ಸ್ ಅಂದರೆ ಪ್ರೋಟೀನ್ ಕೋಟ್. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಡೈಗ್ರಾಮ್ ನಿಮಗೆ ಕೊಟ್ಟಿರೋದು ಬ್ಯಾಕ್ಟೀರಿಯೋಫೇಜ್. ಓಕೆ, ಸೊ ಇಟ್ ಈಸ್ ಅ ವೈರಸ್ ದಟ್ ಇನ್ಫೆಕ್ಟ್ಸ್ ಬ್ಯಾಕ್ಟೀರಿಯಾ. ಓಕೆ, ಸೊ ಬ್ಯಾಕ್ಟೀರಿಯಾಗಳಿಗೆ ಇನ್ಫೆಕ್ಷನ್ ಮಾಡುವಂತಹ ವೈರಸ್ಸನ್ನು ನಾವು ಬ್ಯಾಕ್ಟೀರಿಯೋಫೇಜ್ ಅಂತ ಕರಿತೀವಿ. ಸೊ ಇದರಲ್ಲಿ ನಿಮಗೆ ಡೈಗ್ರಾಮ್ ನೋಡಿ ಈ ರೀತಿಯಾಗಿದೆ. ಓಕೆ, ಸೊ ಈ ಡೈಗ್ರಾಮ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಎಕ್ಸಾಮಲ್ಲಿ 2 or 3 ಮಾರ್ಕ್ಸಿಗೆ ಈ ಡೈಗ್ರಾಮ್ಗಳು ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಇದ್ರ ಒಳಗಡೆ ನಮಗೆ DNA ಅಥವಾ RNA ಪ್ರೆಸೆಂಟ್ ಇರುತ್ತೆ ಹೆಡ್ ಒಳಗಡೆ, ಆಯಿತಾ. ಸೊ 2 ಡೈಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ ಎಕ್ಸಾಮಲ್ಲಿ ನಿಮಗೆ ಕೇಳಬಹುದು. ಓಕೆ, ಸೊ ಇದು 2 ಎಕ್ಸಾಂಪಲ್ಸ್ ಕೊಟ್ಟಿರುವಂಥದ್ದು ವಿತ್ ಡೈಗ್ರಾಮ್ ನಿಮಗೆ. ಇಟ್ ಈಸ್ HIV AIDS ಇದೆ, ಮಮ್ಪ್ಸ್ ಆ್ಯಂಡ್ ಕೋವಿಡ್, ಸ್ಮಾಲ್ ಪಾಕ್ಸ್, ಹರ್ಪ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸಾ. ಓಕೆ, ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ವೈರಸ್ಸಿಂದ ಬರುವಂಥದ್ದು. ಇನ್ನು ಈ ವೈರಸ್ಗಳು ನಾನು ಆಗಲೇ ಹೇಳಿದ ಹಾಗೆ ಪ್ಲ್ಯಾಂಟ್ಸ್ಗೂ ಇನ್ಫೆಕ್ಟ್ ಮಾಡುತ್ತೆ, ಎನಿಮಲ್ಸ್ಗೂ ಇನ್ಫೆಕ್ಟ್ ಮಾಡುತ್ತೆ. ಓಕೆ, ಸೊ ಪ್ಲ್ಯಾಂಟ್ಸಿಗೆ ಇನ್ಫೆಕ್ಟ್ ಮಾಡುವಂತಹ ವೈರಸ್ಗಳಲ್ಲಿ ಯಾವ ತರಹ ಜೆನೆಟಿಕ್ ಮಟೀರಿಯಲ್ ಇರುತ್ತೆ ಅಂದರೆ ಸಿಂಗಲ್ ಸ್ಟ್ರ್ಯಾಂಡೆಡ್ RNA ಇರುತ್ತೆ. ಓಕೆ, ಸಿಂಗಲ್ ಸ್ಟ್ರ್ಯಾಂಡೆಡ್ RNA ಅಂತಂದರೆ ಒಂದೇ ಸ್ಟ್ರ್ಯಾಂಡ್ ಹೊಂದಿರುವಂತಹ RNA. ಅದೇ ಎನಿಮಲ್ಸಿಗೆ ಇನ್ಫೆಕ್ಟ್ ಮಾಡುವಂತಹ ವೈರಸ್ಗಳಲ್ಲಿ ಸಿಂಗಲ್ ಸ್ಟ್ರ್ಯಾಂಡ್ ಇರಬಹುದು, ಅಥವಾ ಡಬಲ್ ಸ್ಟ್ರ್ಯಾಂಡ್ ಹೊಂದಿರುವಂತಹ RNA ಇರಬಹುದು, ಅಥವಾ ಡಬಲ್ ಸ್ಟ್ರ್ಯಾಂಡ್ ಹೊಂದಿರುವಂತಹ DNA ಇರಬಹುದು. ಓಕೆ, ಸೊ ಇದಿಷ್ಟು ವೈರಸ್ನ ಬಗ್ಗೆ ಆಗಿತ್ತು. ಇನ್ನು ಪ್ಲ್ಯಾಂಟ್ಸಲ್ಲಿ ಇನ್ಫೆಕ್ಟ್ ಮಾಡಿತು ಅಂತಂದರೆ ಏನೇನೆಲ್ಲ ಸಿಂಪ್ಟಮ್ಸ್ ಇರುತ್ತೆ, ಅದಕ್ಕೆ ಏನೆಲ್ಲ ಆಗುತ್ತೆ ಅಂದರೆ ಮೊಸ್ಯಾಕ್ ಫಾರ್ಮೇಷನ್ ಅಂದರೆ ಚುಕ್ಕೆಗಳು ಫಾರ್ಮ್ ಆಗುವಂಥದ್ದು, ಲೀಫ್ ರೋಲಿಂಗ್ ಅಂತಂದರೆ ಎಲೆಗಳು ಮುದುಡ್ಕೊಳ್ಳುವಂಥದ್ದು, ಎಲೆಗಳು ಸುತ್ತಕೊಳ್ಳುವಂತಹದ್ದು, ಅಥವಾ ಎಲೆಗಳು ಎಲ್ಲೋ ಆಗುವಂತಹದ್ದು, ಆ್ಯಂಡ್ ಗಿಡದ ಗ್ರೋತ್ ಕಡಿಮೆ ಆಗುವಂಥದ್ದು. ಇದೆಲ್ಲ ಪ್ಲ್ಯಾಂಟ್ಸಲ್ಲಿ ವೈರಸ್ ಇನ್ಫೆಕ್ಟ್ ಮಾಡಿದರೆ ತೋರಿಸುವಂಥ ಲಕ್ಷಣಗಳಾಗಿದೆ. ಓಕೆ, ಸೊ ನಾವು ನೆಕ್ಸ್ಟ್ ಸ್ಟಡಿ ಮಾಡ್ತಾ ಇರುವಂಥದ್ದು ಇವಾಗ ವೈರಾಯ್ಡ್ಗಳು ಏನು ಅಂತಂದರೆ ಇವುಗಳು ಜಸ್ಟ್ RNA ಆಗಿರುತ್ತೆ. ಓಕೆ, ಸೊ ದೀಸ್ ಆರ್ ಫ್ರೀ RNA. ಓಕೆ, ಸೊ ಇವುಗಳಲ್ಲಿ ಪ್ರೋಟೀನ್ ಪ್ರೆಸೆಂಟ್ ಇರೋದಿಲ್ಲ, ಆಯಿತಾ. ಸೊ ಹಾಗಾಗಿ ಇವುಗಳು ವೈರಸ್ಗಿಂತ ಚಿಕ್ಕದಾಗಿರುತ್ತೆ. ದೇ ಆರ್ ಸ್ಮಾಲರ್ ದ್ಯಾನ್ ದ ವೈರಸಸ್. ಅವುಗಳ ವೇಟ್ ಕೂಡ ಚಿಕ್ಕದಾಗಿರುತ್ತೆ. ಸೊ ಇದನ್ನು ಡಿಸ್ಕವರ್ ಮಾಡಿದಂಥವರು ಥಿಯೋಡೋರ್ O. ಡೈನರ್ ಅನ್ನುವಂತಹ ಸೈಂಟಿಸ್ಟ್ ಇನ್ 1971. ಓಕೆ, ಸೊ ಇದಕ್ಕೆ ಪ್ರೋಟೀನ್ ಕೋಟ್ ಇರೋದಿಲ್ಲ, ಬರೀ ಫ್ರೀ RNA ಮಾತ್ರ ಇರುತ್ತೆ. ಓಕೆ, ಸೊ ಇದನ್ನು ಅವರು ಯಾವುದರಲ್ಲಿ ಗಮನಿಸಿದರು ಅಂತಂದರೆ ಇನ್ ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಡಿಸೀಸಲ್ಲಿ, ಸ್ಪಿಂಡಲ್ ಟ್ಯೂಬರ್ ಡಿಸೀಸಲ್ಲಿ ಈ ಒಂದು ವೈರಾಯ್ಡ್ಗಳನ್ನು ಅವರು ಡಿಸ್ಕವರ್ ಮಾಡ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಟಾಪಿಕ್ ನಾವು ನೋಡುವಂಥದ್ದು ಪ್ರಿಯಾನ್ಸ್.
ಓಕೆ. ಸೊ ಪ್ರಿಯಾನ್ಸ್ಗಳು ಏನು ಅಂತಂದರೆ, ಸೊ ಇಲ್ಲಿ ನಾವು ವೈರಾಯ್ಡ್ಸ್ ಅಂದರೆ ಬರೀ RNA, ಪ್ರೋಟೀನ್ ಇಲ್ಲ ಅಂತ ಹೇಳಿದ್ವಿ. ಪ್ರಿಯಾನ್ಸ್ ಅಂತಂದರೆ ಇಲ್ಲಿ ಯಾವುದೇ ಜೆನೆಟಿಕ್ ಮಟೀರಿಯಲ್ ಇರಲ್ಲ, ಓನ್ಲಿ ಪ್ರೋಟೀನ್ ಮಾತ್ರ ಇರುತ್ತೆ. ಓಕೆ. ಸೊ ಅದು ಎಂಥ ಪ್ರೋಟೀನು, ವಿಚ್ ಈಸ್ ನಾಟ್ ಕರೆಕ್ಟ್ಲಿ ಫೋಲ್ಡೆಡ್. ಓಕೆ. ಸೊ ಪ್ರಿಯಾನ್ಸ್ ಅಂತಂದರೆ ವಿಚ್ ಆರ್ ಅಬ್ನಾರ್ಮಲಿ ಫೋಲ್ಡೆಡ್ ಪ್ರೋಟೀನ್ಸ್, ಅಂದರೆ ಪ್ರೋಟೀನ್ಸ್ಗಳ ಸ್ಟ್ರಕ್ಚರನ್ನು ನೀವು ಕೆಮಿಸ್ಟ್ರಿನಲ್ಲಿ ಸ್ಟಡಿ ಮಾಡ್ತೀರಾ. ಓಕೆ. ಟರ್ಷರಿ ಸ್ಟ್ರಕ್ಚರ್, ಕ್ವಾಟರ್ನರಿ ಸ್ಟ್ರಕ್ಚರ್, ಈ ರೀತಿಯಾಗಿ ಪ್ರೋಟೀನ್ಸ್ಗಳ ಫೋಲ್ಡಿಂಗ್ ಆಗ್ತಾ ಹೋಗಬೇಕಾಗುತ್ತೆ. ಓಕೆ. ಸೊ ಬಟ್ ಯಾವಾಗ ಪ್ರೋಟೀನ್ಸ್ಗಳು ಕರೆಕ್ಟಾಗಿ ಫೋಲ್ಡ್ ಆಗೋದಿಲ್ಲ ಆವಾಗ ಅವುಗಳು ರೋಗ ಬರೆಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ. ಸೊ ಈ ಒಂದು ಪ್ರಿಯಾನ್ಸ್ ಏನಿದೆ ಇವುಗಳು ನ್ಯೂರೋಲಾಜಿಕಲ್ ಡಿಸೀಸಸ್ಗಳನ್ನು ಕಾಸ್ ಮಾಡುತ್ತೆ. ಅಂದರೆ ನರವ್ಯೂಹಕ್ಕೆ ಸಂಬಂಧಿಸಿದಂತೆ ಅಥವಾ ಬ್ರೈನ್ಗೆ ಸಂಬಂಧಪಟ್ಟಂತೆ ಇವುಗಳು ಡಿಸೀಸಸನ್ನು ಕಾಸ್ ಮಾಡುತ್ತೆ. ಓಕೆ. ಸೊ ಅಂತಹ ಒಂದು ಡಿಸೀಸ್ ಯಾವುದು ಅಂತಂದರೆ ದಟ್ ಈಸ್ ಬೋವೈನ್ ಸ್ಪಾಂಜಿಫಾರ್ಮ್ ಎನ್ಸೆಫಲೋಪತಿ ಅಂತ, ದಟ್ ಈಸ್ PSE ಅನ್ನುವಂತಹ ಡಿಸೀಸ್. ಕಾಮನ್ ವರ್ಡ್ಸಲ್ಲಿ ಇದನ್ನು ಮ್ಯಾಡ್ ಕೌ ಡಿಸೀಸ್ ಅಂತ ಕರೀತಾರೆ. ಸೊ ಮ್ಯಾಡ್ ಕೌ ಡಿಸೀಸ್ ಅಂತಂದರೆ ಇದು ಕ್ಯಾಟಲಲ್ಲಿ ಬರುವಂಥದ್ದು. ಓಕೆ. ಸೊ ದನಕರುಗಳಲ್ಲಿ ಬರುವಂತಹ ಡಿಸೀಸ್. ಮ್ಯಾಡ್ ಕೌ ಅಂತಂದರೆ ನೋಡಿ, ಅವುಗಳು ಕ್ಯಾಟಲ್ ಹುಚ್ಚುಚ್ಚಾಗಾಡೋದು ಅಂತಂದರೆ ಯಾಕೆ ಅಂದರೆ ಅವುಗಳ ಬ್ರೈನಿಗೆ ಎಫೆಕ್ಟ್ ಆಗಿರುತ್ತೆ. ಓಕೆ. ಸೊ ಹಾಗಾಗಿ ಅವುಗಳಿಗೆ ಕರೆಕ್ಟಾಗಿ ಅವುಗಳಲ್ಲಿ ಮೂವ್ಮೆಂಟ್ ಆಗ್ತಿರಲ್ಲ, ಕರೆಕ್ಟಾಗಿ ಎದ್ದು ನಿಲ್ಲೋದಕ್ಕಾಗಲ್ಲ, ತುಂಬ ಅಗ್ರೆಸಿವ್ ಆಗಾಡೋದು. ಓಕೆ. ಸೊ ಈ ರೀತಿಯಾಗಿ ಅವುಗಳು ಆಡ್ತಾ ಇರುತ್ತೆ, ಅದಕ್ಕೆ ಮ್ಯಾಡ್ ಕೌ ಡಿಸೀಸ್ ಅಂತ ಕರಿತೀವಿ. ಓಕೆ. ಸೊ ಇದೇ ತರಹದಂಥ ಎನಲಾಗ್ ಹ್ಯೂಮನ್ಸಲ್ಲಿ ಯಾವುದು ಇದೇ ತರಹ ಮ್ಯಾಡ್ ಕೌನಂಥ ಡಿಸೀಸ್ ಅಂತಂದರೆ ದಟ್ ಈಸ್ ಕ್ರುಟ್ಸ್ಫೆಲ್ಟ್ ಜಾಕೋಬ್ ಡಿಸೀಸ್. ಇದನ್ನು CJD ಅಂತಲೂ ಕರೀತಾರೆ. ಓಕೆ. ಸೊ ದಿಸ್ ಈಸ್ ಎನಲಾಗ್ ಆಫ್ ದಿಸ್ ಮ್ಯಾಡ್ ಕೌ ಡಿಸೀಸ್. ಅಂದರೆ ಈ ಒಂದು ರೋಗ ಬಂದಿರುವಂಥ ಕ್ಯಾಟಲನ್ನು ಏನಾದರೂ ತಿಂದರು ಅಂತಂದರೆ ಮನುಷ್ಯರು, ಸೊ ಅವರಲ್ಲಿ ಇದು ಮೀಟ್ ಸರಿಯಾಗಿ ಬೇಯದೆ ಇರುವಂತಹ ಮೀಟನ್ನು, ಮಾಂಸನ ತಿಂದಾಗ ಆ ಪ್ರಿಯಾನ್ಸ್ಗಳು ಮನುಷ್ಯರ ದೇಹದಲ್ಲಿ ಸೇರಿಕೊಂಡು ಈ ಒಂದು ರೋಗನ ಬರೆಸೋ ಸಾಧ್ಯತೆ ಇರುತ್ತೆ. ಓಕೆ. ಸೊ ಮನುಷ್ಯರಲ್ಲಿ ಈ ಒಂದು ರೋಗ ಬಂತು ಅಂತಂದರೆ CJD ದಟ್ ಈಸ್ ಕ್ರುಟ್ಸ್ಫೆಲ್ಟ್ ಜಾಕೋಬ್ ಡಿಸೀಸ್ ಬಂತು ಅಂತಂದರೆ ಅವರಲ್ಲಿ ಡಿಮೆನ್ಷಿಯಾ ಉಂಟಾಗುತ್ತೆ, ಅಂದರೆ ಮರುವಿನ ಕಾಯಿಲೆ ಉಂಟಾಗೋದು. ಓಕೆ. ಸೊ ಅವರಿಗೆ ಕರೆಕ್ಟಾಗಿ ಪ್ರಾಪರಾಗಿ ಮೂಮೆಂಟ್ಸನ್ನು ಮಾಡೋಕ್ಕಾಗದೇ ಇರುವಂಥದ್ದು, ರೈಟ್. ಸೊ ಈ ರೀತಿಯೆಲ್ಲ ಆಗಿ ಅವರು ಕೋಮಾಗೂ ಹೋಗಿ ಡೆತ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ಪ್ರಿಯಾನ್ಸ್. ಓಕೆ. ಇನ್ನು ಲಾಸ್ಟಲ್ಲಿ ಇರುವಂತಹ ಒಂದು ಟಾಪಿಕ್ ಯಾವುದು ಅಂತಂದರೆ ದಟ್ ಈಸ್, ಸೊ ಲೈಚೆನ್ಸ್ ಬಗ್ಗೆ ನಾವೀಗಾಗಲೇ ಓದಿದ್ದೀವಿ. ದಟ್ ಈಸ್ ಲೈಚೆನ್ಸ್ ಅಂದರೆ ಏನು, ದೇ ಆರ್ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಆಲ್ಗೆ ಆ್ಯಂಡ್ ಫಂಗೈ. ಅಂದರೆ ಆಲ್ಗೆ ಪ್ಲಸ್ ಫಂಗೈ ಎರಡು ಸೇರಿಕೊಂಡು ಸಹಜೀವನ ನಡೆಸುವಂತಹದ್ದನ್ನು ನಾವು ಲೈಚೆನ್ಸ್ ಅಂತ ಕರೆದ್ವಿ ಆ ಜೀವಿಗಳನ್ನು. ಓಕೆ. ಸೊ ಆಲ್ಗೆ ಏನು ಮಾಡುತ್ತೆ, ಇಟ್ ಪ್ರೊವೈಡ್ಸ್ ದ ಫುಡ್, ಅದು ಫೋಟೋಸಿಂಥೆಟಿಕ್ ಅಲ್ವಾ, ಅದು ಆಹಾರನ ಕೊಡುತ್ತೆ. ಸೊ ಇದು ಒಂದು ಆಲ್ಗಲ್ ಕಾಂಪೊನೆಂಟ್ ಏನಿರುತ್ತೆ ಲೈಚನ್ನಲ್ಲಿ, ಆಲ್ಗಲ್ ಕಾಂಪೊನೆಂಟ್ ಏನಿದೆ ಅಂದರೆ ಆಲ್ಗಲ್ ಪಾರ್ಟ್ ಏನಿದೆ ಅದನ್ನು ನಾವು ಫೈಕೋಬಿಯಾಂಟ್ ಅಂತ ಕರಿತೀವಿ. ಓಕೆ. ಸೊ ಆಲ್ಗಲ್ ಕಾಂಪೊನೆಂಟ್ ಈಸ್ ಫೈಕೋಬಿಯಾಂಟ್. ಫಂಗೈ ಏನಿದೆ ಅದು ಶೆಲ್ಟರನ್ನು ಹಾಗೂ ನ್ಯೂಟ್ರಿಯೆಂಟ್ಸನ್ನು ಕೊಡುತ್ತೆ ಆಲ್ಗೆಗೆ. ಸೊ ಈ ಒಂದು ಫಂಗಲ್ ಕಾಂಪೊನೆಂಟನ್ನು ಮೈಕೋಬಿಯಾಂಟ್ ಅಂತ ಕರಿತೀವಿ. ಓಕೆ. ಸೊ ಇದಿಷ್ಟು ಲೈಚೆನ್ಸ್ ಬಗ್ಗೆ ಆಗಿತ್ತು. ಆ್ಯಂಡ್ ಇನ್ನೊಂದು ಪಾಯಿಂಟ್ ಲೈಚೆನ್ಸ್ದೇನು ಅಂತಂದರೆ ದೇ ಆರ್ ಗುಡ್ ಇಂಡಿಕೇಟರ್ಸ್ ಆಫ್ ಪೊಲ್ಯೂಷನ್. ಯಾಕೆ ಅಂತಂದರೆ ಇವುಗಳು ಪೊಲ್ಯೂಷನ್ ಆದ ಕಡೆ ಬೆಳೆಯೋದೇ ಇಲ್ಲ, ಅಂದರೆ ಕಲುಷಿತವಾದಂಥ ವಾತಾವರಣ ಇದ್ದಲ್ಲಿ ಇವುಗಳು ಬೆಳೆಯೋದೇ ಇಲ್ಲ. ಹಾಗಾಗಿ ಲೈಚೆನ್ಸ್ ಎಲ್ಲೆಲ್ಲಿ ಬೆಳೆದಿದೆ ಅಂತಹ ಒಂದು ವಾತಾವರಣ ಕ್ಲೀನ್ ಆಗಿದೆ ಅಂತ ಅರ್ಥ. ಸೊ ದೀಸ್ ಆರ್ ಗುಡ್ ಇಂಡಿಕೇಟರ್ಸ್ ಆಫ್ ಪೊಲ್ಯೂಷನ್. ಓಕೆ. ಸೊ ಇದಿಷ್ಟು ಸೆಕೆಂಡ್ ಚಾಪ್ಟರ್ನ ಕಂಪ್ಲೀಟ್ ವಿಡಿಯೋ ಆಗಿತ್ತು. ಐ ಥಿಂಕ್ ನಿಮಗೆ ಟಾಪಿಕ್ಗಳೆಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ನೋಟ್ಸ್ ಅವೈಲೇಬಲ್ ಇರುತ್ತೆ. ವೆರಿ ಸೂನ್ ಐ ವಿಲ್ ಬಿ ಡೀಲಿಂಗ್ ವಿತ್ ಅದರ್ ಚಾಪ್ಟರ್ಸ್ ಆಲ್ಸೋ. ಡೂ ಕಮೆಂಟ್, ಲೈಕ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಸೊ ದಟ್ ಇದರಿಂದ ಅವ್ರಿಗೂ ಹೆಲ್ಪ್ ಆಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಮೈ ಡಿಯರ್ ಸ್ಟೂಡೆಂಟ್ಸ್. ವಿಲ್ ಮೀಟ್ ಇನ್ ಅನದರ್ ವಿಡಿಯೋ.